ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ನನ್ನ ಸ್ಯಾಟರ್ಡೆ ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡು ಆನಂತರ ನಾವಿವತ್ತು ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವಿವತ್ತು ಹೋಗ್ತಿರೋಂಥ ಟೆಂಪಲ್ ಶ್ರೀನಿವಾಸ ಸಾಲಿಗ್ರಾಮ ಅಂತ. ಅದು ರಾಮವಳ್ಳಿ ಹತ್ರ ಇದೆ. ಅಂದರೆ ಕೆಂಗೇರಿಯಿಂದ ಮುಂದೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆಯಲ್ವಾ, ಡೆಂಟಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಸೆಂಟ್ರಲ್ಲಿ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಹೋದರೆ ರಾಮವಳ್ಳಿ ಸಿಗುತ್ತೆ. ಗೂಗಲ್ ಮ್ಯಾಪಲ್ಲಿ ಶ್ರೀನಿವಾಸ ಸಾಲಿಗ್ರಾಮ ರಾಮವಳ್ಳಿ ಅಂತ ಟೈಪ್ ಮಾಡಿದ್ರೆ ನಮಗೆ ಲೊಕೇಶನ್ನ ತೋರಿಸುತ್ತೆ. ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಎಲ್ಲೂ ಗಾಡಿ ನಿಲ್ಲಿಸಿಲ್ಲ, ಯಾಕಂದರೆ ಮನೆಯಲ್ಲೇ ನಾನು ಕ್ವಿಕ್ಕಾಗಿ ಕೊಕೊನಟ್ ರೈಸ್ ಬಾತ್ನ ಮಾಡಿದ್ದೆ. ಹಾಗಾಗಿ ಮನೆಯಲ್ಲೇ ಟಿಫನ್ನ ಮಾಡ್ಕೊಂಡು ಬಂದಿದ್ದರಿಂದ ನಾವೀಗ ಡೈರೆಕ್ಟಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವೀಗ ಟೆಂಪಲ್ನ ರೀಚ್ ಆದ್ವಿ. ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ ಅಷ್ಟೇ ಟೆಂಪಲ್ಗೆ ಹೋಗೋದಕ್ಕೆ. ನಾವು ಟೂ ವೀಲರ್ನಲ್ಲಿ ಹೋಗಿದ್ರಿಂದ ಟ್ರಾಫಿಕ್ ಇದ್ರೂ ಪರವಾಗಿಲ್ಲ, ಬೇಗನೆ ಹೋದ್ವಿ. ಈಗ ನಾವು ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಒಳಗಡೆ ಮೊಬೈಲ್ ಎಲ್ಲ ಹಲೋ ಇಲ್ಲ, ಹಾಗಾಗಿ ನಾನು ದೇವಸ್ಥಾನದ ಒಳಗಡೆ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಹೊರಗಡೆಯಿಂದನೇ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ದರ್ಶನ ಎಲ್ಲ ಆದ ನಂತರ ಪ್ರಸಾದನೂ ಕೂಡ ತೊಗೊಂಡು ತಿನ್ಕೊಂಡು ಆ ನಂತರ ನಾವು ವಾಪಸ್ ಹೊರಟಿದ್ದೀವಿ. ಈಗ ನನ್ನ ಹಸ್ಬೆಂಡ್ ಹೇಗೂ ಇಲ್ಲಿವರೆಗೂ ಬಂದಿದ್ದೀವಿ ಅಲ್ವಾ, ಹತ್ರದಲ್ಲೇ ದೊಡ್ಡಾಲದಮರ ಮತ್ತು ಮಂಚನಬೆಲೆ ಡ್ಯಾಮ್ ಇದೆ, ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ರೋಡ್ನಲ್ಲಿ ಪೂರ್ತಿ ನರ್ಸರಿನೇ ಸಿಗುತ್ತೆ, ಅಂದರೆ ಗಿಡಗಳು ಸಿಗುತ್ತೆ. ನೀವು ತಗೊಳ್ಳೋರಿದ್ರೆ ಖಂಡಿತ ಇಲ್ಲಿಗೆ ಒಂದ್ಸಾರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪ್ಲಾಂಟ್ಸ್ ಎಲ್ಲ. ನಾವು ಆನ್ ದ ವೇ ಹೋಗ್ತಾ ಇಲ್ಲಿ ಇಸ್ರೋದು ಒಂದು ಡಿವಿಷನ್ ಕೂಡ ಇದೆ, ಅದನ್ನು ಕೂಡ ನೋಡಿಕೊಂಡು ನಂತರ ನಾವೀಗ ಮಂಚನಬೆಲೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ನಮಗೆ ದೊಡ್ಡಾಲದಮರನೇ ಫಸ್ಟ್ ಸಿಗುತ್ತೆ, ಬಟ್ ರಿಟರ್ನ್ ಬರ್ತಾ ಅದನ್ನು ನೋಡೋಣ ಅಂತ ನಾವೀಗ ಡೈರೆಕ್ಟಾಗಿ ಮಂಚನಬೆಲೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ನಾವೀಗ ಮಂಚನಬೆಲೆ ಡ್ಯಾಮ್ನ ಕೂಡ ರೀಚ್ ಆಗಿದ್ದೀವಿ. ಡ್ಯಾಮ್ಗೇನೋ ಬಂದ್ವಿ, ಬಟ್ ಒಳಗಡೆ ನೋಡೋದಕ್ಕೆ ಬಿಟ್ಟಿಲ್ಲ. ಹೊರಗಡೆಯಿಂದನೇ ಸ್ವಲ್ಪ ನೋಡಿಕೊಂಡು ಜೊತೆಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾವು ಮಂಚನಬೆಲೆ ಡ್ಯಾಮಿಂದ ರಿಟರ್ನ್ ಬಂದ್ವಿ. ಈ ಮಂಚನಬೆಲೆ ಡ್ಯಾಮ್ನ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಫಿಶ್ ತವಾ ಫ್ರೈ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತಂತೆ. ಬಟ್ ಇವತ್ತು ಶನಿವಾರ ಆಗಿದ್ದರಿಂದ ನಾವಿಲ್ಲಿ ಏನು ತಿಂದಿಲ್ಲ, ಹಾಗೆ ಬಂದ್ವಿ. ನಾವೀಗ ದೊಡ್ಡಾಲದಮರದ ಹತ್ರ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ. ಈ ದೊಡ್ಡಾಲದಮರದ ಐತಿಹಾಸಿಕ ಹಿನ್ನೆಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದು ತುಂಬ ಪುರಾತನ ಕಾಲದ ಮರ ಅಂತಲೇ ಹೇಳ್ಬೋದು. ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೋ ಜೊತೆಗೆ ಅಷ್ಟೇ ಬೇಜಾರು ಆಗುತ್ತೆ, ಯಾಕಂದರೆ ಮರ ತುಂಬಾ ಹಾಳಾಗಿದೆ. ಹಾಳಾಗಿರೋ ರೆಂಬೆಗಳು ಜೊತೆಗೆ ಕೊಂಬೆಗಳಿಗೆ ಕಬ್ಬಿಣದ ರಾಡ್ನ ಕೊಟ್ಟು ನೀಟಾಗಿ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಮೊದಲೆಲ್ಲ ಈ ಮರಕ್ಕೆ ಹತ್ತುತ್ತಿದ್ರಂತೆ, ಜೊತೆಗೆ ಮುಟ್ಟೋದು ಎಲ್ಲ ಮಾಡ್ತಿದ್ರಂತೆ. ಬಟ್ ಈಗ ಆ ಥರ ಇಲ್ಲ, ಫುಲ್ಲು ಗ್ರಿಲ್ಲೆಲ್ಲ ಹಾಕ್ಸಿ ನೀಟಾಗಿ ಮಾಡಿದ್ದಾರೆ. ಇದನ್ನೆಲ್ಲ ಫಸ್ಟೇ ಮಾಡಿದರೆ ಈ ಮರ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಈ ಮರದಲ್ಲಿ ತುಂಬಾ ಪಕ್ಷಿಗಳು ವಾಸ ಮಾಡ್ತಾ ಇದ್ದಾವೆ, ಅಂದರೆ ಕೌಂಟ್ಲೆಸ್ ಇದೆ ಅಂತಲೇ ಹೇಳ್ಬಹುದು. ಅದ್ರ ಕಲರವ ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾ ಇರೋಣ ಅಂತ ಆಸೆ ಆಗುತ್ತೆ. ದೊಡ್ಡಾಲದಮರ ನೋಡಿಕೊಂಡು ನಾವು ಗೇಟಿಂದ ಹೊರಗಡೆ ಬಂದಾಗ ಆಚೆ ಶುಗರ್ ಕೇನ್ ಜ್ಯೂಸನ್ನು ಪ್ರಿಪೇರ್ ಮಾಡ್ತಾ ಇದ್ರು ಒಬ್ಬರು ಅಂಕಲ್ಲು, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಈ ಶುಗರ್ ಕ್ಯಾನ್ ಜ್ಯೂಸಿಗೆ ಶುಂಠಿ ಮತ್ತು ಲೆಮನ್ನ ಹಾಕಿ ಪ್ರಿಪೇರ್ ಮಾಡಿ ಕೊಟ್ಟರು, ತುಂಬಾ ಟೇಸ್ಟಿಯಾಗಿತ್ತು. ಐಸ್ ಕ್ಯೂಬ್ಸ್ನೆಲ್ಲ ಇವರು ಯೂಸ್ ಮಾಡಲ್ಲ ಅಂತೆ. ಕಬ್ಬಿನ ಜ್ಯೂಸನ್ನು ಕುಡಿದು ನಂತರ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡಿ ಆ ನಂತರ ನಾನು ಮಧ್ಯಾಹ್ನ ಲಂಚಿಗೆ ಏನನ್ನು ಪ್ರಿಪೇರ್ ಮಾಡಿರಲಿಲ್ಲ, ಹಾಗಾಗಿ ಮನೆಯಲ್ಲಿ ಕಲ್ಲಂಗಡಿ ಹಣ್ಣಿತ್ತು. ಕಲ್ಲಂಗಡಿ ಹಣ್ಣಿದೆ ಅಲ್ವಾ, ಜ್ಯೂಸ್ನ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಈ ಸಮ್ಮರಲ್ಲಿ ಏನಾದರೂ ತಿನ್ನೋದಕ್ಕಿಂತ ತಂಪಾಗಿ ಏನಾದರೂ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಆಗುತ್ತೆ. ಹಾಗಾಗಿ ನಾನು
ವಾಟರ್ ಮೆಲನ್ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಹೋಳು ವಾಟರ್ ಮೆಲನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಪೂರ್ತಿಯಾಗಿ ಎಲ್ಲ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡು ಆನಂತರ ನಾನು ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಹಾಕೊಳ್ಳೋದ್ರಿಂದ ಬಾಡಿಗೆ ತುಂಬಾ ತಂಪನ್ನು ಕೊಡುತ್ತೆ. ಜೊತೆಗೆ ನಾವು ಟ್ರಾವೆಲ್ ಮಾಡಿಕೊಂಡು ಬಿಸಿಲಲ್ಲಿ ಬಂದಿರೋದ್ರಿಂದ ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಸ್ವಲ್ಪ ತಂಪಾಗುತ್ತೆ ಅಂತ ನಾನಿಲ್ಲಿ ನಿಂಬೆಹಣ್ಣನ್ನು ಹಾಕ್ಕೊಂಡು ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಪೆಪ್ಪರ್ ಪೌಡರ್ನ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನಂತರ ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೋದಿಸ್ಕೊಳ್ದೆ ಹಾಗೇನೂ ಕುಡಿಬೋದು, ಆದರೆ ಇದರಲ್ಲಿ ಬೀಜ ಇರುತ್ತೆ ಅಲ್ವಾ, ಹಾಗಾಗಿ ನಾನಿಲ್ಲಿ ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣನ್ನು ಸೋದಿಸ್ಕೊಂಡು ನಂತರ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಾನು ಇವತ್ತಿನ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇದೇ ರೀತಿ ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.